ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 7 o'clock ಆಗಿದೆ, 8 o'clock ಆಗಿದೆ. ಸೊ ಎದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಇವಾಗ ಹೊರಡಬೇಕು. ಅಂದರೆ 11 ಗಂಟೆಗೆ ನಮ್ಮ ಚೆಕ್ಔಟ್ ಇದೆ. ಸೊ ಚೆಕ್ಔಟ್ ಮಾಡೋಕ್ಕೂ ಮುಂಚೆ ನಿಮಗೆಲ್ಲ ಈ ಮನೆ ತೋರಿಸ್ಬೇಕಂತ. ಇದೇ ಮನೆಯಲ್ಲೇ ನಾವು ಸ್ಟೇ ಆಗಿದ್ದು 2 nights 3 days. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಲಾಗ್. ಈ ಮನೆ ಕಂಪ್ಲೀಟ್ ಹೇಗಿದೆ, ಸರೌಂಡಿಂಗ್ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಎಂಟ್ರೆನ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇದೆ ಎಂಟ್ರೆನ್ಸು. ಹಿಂಗಿದೆ. ಆ ಕಡೆ ಎಲ್ಲ ನೋಡಿದ್ರೆ ಫುಲ್ ಬೆಟ್ಟಗಳಿದೆ, ಶಿಖರಗಳು ಕಾಣಿಸುತ್ತಲ್ಲ ಅದಿದೆ. ನಿಮಗೆ ಝೂಮ್ ಇನ್ ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲ ಬೆಟ್ಟ ಸುತ್ತ ಗ್ರೀನಿಂದ ಕವರ್ ಆಗಿದೆ ಇದು ಮನೆ. ಈಗಿದೆ ನೋಡಿ ಮನೆ ವ್ಯೂ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ನಮ್ಮ ಪಾರ್ಕಿಂಗ್ ಇದೆ, ಮತ್ತು ಆ ಕಡೆ ಬಂದರೆ ಆ ಕಡೆ 2 ಮನೆಗಳಿದ್ದಾವೆ, ವಿಲಾಸು, ಅವ್ರಿಗೆ ಪಾರ್ಕಿಂಗ್ ಇದೆ ಅಲ್ಲಿ. ಸೊ ಹಿಂಗಿದೆ ನೋಡಿ ಸರೌಂಡಿಂಗ್ಸ್. ಫಸ್ಟು ನಿಮಗೆಲ್ಲ ನಾನು ಡೈನಿಂಗ್ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಒಂಥರ ಡಿಫ್ರೆಂಟ್ ಅನ್ನಿಸ್ತು. ಯೂಶ್ವಲಿ ಡೈನಿಂಗ್ ರೂಮ್ ಹೆಂಗಿರುತ್ತೆ ಅಂದರೆ ಮನೆ ಒಳಗಡೆನೇ ಇರುತ್ತೆ, ಬಟ್ ಇಲ್ಲಿ ಹೇಗಿದೆ ಅಂದರೆ ಔಟ್ಸೈಡ್ ಇಟ್ಟಿದ್ದಾರೆ ಡೈನಿಂಗ್ ರೂಮು. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕ್ಯಾಮ್ರಾ ಕೂಡ ಇದೆ ಡೈನಿಂಗ್ ರೂಮಲ್ಲಿ. ಸೊ ಹಿಂಗಿದೆ ಡೈನಿಂಗ್ ರೂಮ್. ಇಲ್ಲೊಂದು ಫ್ರಿಡ್ಜ್ ಇಟ್ಟಿದ್ದಾರೆ, ಅಲ್ಲಿ ಮಟನ್ ಮತ್ತು ಅವ್ರ ಬೀಫ್ ಜಾಸ್ತಿ ಅಲ್ಲ ಇಲ್ಲಿ. ಸೊ ಬೀಫು ಮತ್ತು ಮಟನ್, ಚಿಕನ್, ಕರ್ಡ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಬೀಫ್ ಇದೆ, ಇಲ್ಲಿ ಕರ್ಡ್ಸ್ ಇದೆ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಎಲ್ಲಿ ನೋಡಿದ್ರೂ ಬುಕ್ಸ್ ಇದೆ. ಆ್ಯಂಡ್ ಐ ಲೈಕ್ ದಿಸ್ ಪೇಂಟಿಂಗ್ ಎ ಲಾಟ್. ಅದಾದಮೇಲೆ ಇಲ್ಲಿ ಮಿರರ್ ಇದೆ, ಹ್ಯಾಂಡ್ ಕರ್ಚಿಫ್ ಇದೆ, ಅಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕಿದೆ, ಒರೆಸ್ಕೊಳ್ಳಿಕ್ಕೆ. ಮತ್ತು ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಅಂದರೆ ಫುಲ್ ಬ್ರೇಕ್ಫಾಸ್ಟ್ ಇಟ್ಟಿಲ್ಲ, ಜಸ್ಟ್ ಸ್ನ್ಯಾಕ್ಸ್ ಥರ ಇಟ್ಟಿದ್ದಾರೆ. ಮಾರ್ನಿಂಗು ನಾವು 10 o'clock ತಿಂತೀವಿ ಅಂತ ಹೇಳಿದ್ದೀವಿ. ಸೊ 10ಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಇಲ್ಲಿ ಇರ್ತಾರೆ. ಅದಾದಮೇಲೆ ಇಲ್ಲಿ ಆಕ್ವಾಗಾರ್ಡ್ ಇದೆ, ಸೊ ವಾಟರ್ಗೋಸ್ಕರ. ಇಲ್ಲಿ ಗ್ಲಾಸಸ್ ಇಟ್ಟಿದ್ದಾರೆ, ಮತ್ತು ಓವನ್ ಕೂಡ ಇದೆ. ಸೊ ಇಲ್ಲಿ ಸ್ವಲ್ಪ ಏನೇನೋ ಸ್ಟಫ್ಗಳು ಇಟ್ಟಿದ್ದಾರೆ, ದಟ್ ಈಸ್ ನಾಟ್ ದಟ್ ಇಂಟ್ರೆಸ್ಟಿಂಗ್. ಮತ್ತು ಇಲ್ಲಿ ಫೋನ್ ಮಾಡೋದಕ್ಕೆ, ಕಾಲ್ ಮಾಡೋದಕ್ಕೆ ಇದು ಕೂಡ ಇದೆ, ಫೋನ್ ಕೂಡ ಇದೆ. ಸೊ ಹಿಂಗೆ ಹೊರಗಡೆ ಬಂದರೆ ಸರೌಂಡಿಂಗ್ ಈ ಥರ ಇದೆ ನೋಡಿ. ಮತ್ತು ಇಲ್ಲಿ ಸ್ವಿಂಗ್ ಇಟ್ಟಿದ್ದಾರೆ ನೋಡಿ, ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮ್ಗೆ ಸೈಕ್ಲಿಂಗ್ ಮಾಡಬೇಕಂದ್ರೆ ಸೈಕಲ್ ಕೂಡ ಇದೆ ಇಲ್ಲಿ. ಮತ್ತು ನನಗೆ ಇಲ್ಲಿ ಇನ್ನೊಂದೇನು ಇಷ್ಟ ಆಯ್ತು ಅಂದರೆ ಪಾಟ್ಸ್ ನೋಡಿ, ಎಲ್ಲ ಕಡೆ ಹ್ಯಾಂಗಿಂಗ್ ಪಾಟ್ಸ್ ಹಾಕಿದ್ದಾರೆ. ಫುಲ್ ಗ್ರೀನಿಂದ ಕವರ್ ಆಗಿದೆ. ಮತ್ತು ಇಲ್ಲೊಂದು ಸ್ವಿಂಗ್ ಇದೆ, ದಿಸ್ ಸ್ವಿಂಗ್ ಆಲ್ಸೋ ಲುಕ್ ಸೋ ಗುಡ್. ನಂಗೆ ಭಾಳ ಇಷ್ಟ ಆಯಿತು ಇದು. ಮತ್ತು ಇಲ್ಲಿ ಹೊರಗಡೆ ಚಿಲ್ ಔಟ್ ಮಾಡೋದಕ್ಕಂತ ಸೋಫಾಸ್ ಇದೆ. ಎಲ್ಲಿ ನೋಡಿದ್ರು ನಿಮಗೆ ಪಾಟ್ಸ್ಗಳು ಕಾಣಿಸುತ್ತೆ. ಮತ್ತು ಅಲ್ಲಿ ನೋಡಿದ್ರೆ ಬಟ್ಟೆ ಹಾರಾಕ್ಲಿಕ್ಕಂತ, ಡ್ರೈ ಮಾಡಲಿಕ್ಕಂತ ಇಟ್ಟಿದ್ದಾರೆ. ಯೂಶ್ವಲಿ ಇಲ್ಲಿ ಪೂಲ್ ಇರುತ್ತಲ್ವ, ಸೊ ಯೂಸ್ ಮಾಡೋದಿಲ್ಲ, ಡ್ರೈ ಮಾಡಲಿಕ್ಕಿದೆ. ಇದು ಇನ್ನೊಂದು ಎಂಟ್ರೆನ್ಸು, ಬಟ್ ನಾನು ನಿಮಗೆ ಮುಂದೆ ಎಂಟ್ರೆನ್ಸಿಂದ ತೋರಿಸ್ತೀನಿ ಮನೆನ. ಇಲ್ಲಿ ಎಲ್ಲ ಕಡೆ ಲೈಟ್ಸ್ ನೋಡಿ ಯಾವ ಥರ ಇದೆ. ಐ ಲೈಕ್ ದಿಸ್ ಲೈಟ್ ಪ್ಯಾಟ್ರನ್, ಚೆನ್ನಾಗಿದೆ. ಮತ್ತು ಇಲ್ಲೂ ಒಂದು CC ಕ್ಯಾಮ್ರಾ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಇಲ್ಲಿ ಪಾಟ್ಸ್ ಇದ್ದಾವೆ. ಆ್ಯಂಡ್ ದಿಸ್ ಒನ್ ಐ ಲೈಕ್ ಇಟ್ ಅ ಲಾಟ್. ಒಂಥರ ಡಿಫ್ರೆಂಟ್ ಆಗಿದೆ, ಇದರಿಂದ ಮಾಡಿದ್ದಾರೆ ನೋಡಿ, ಮರದಿಂದ. ಮತ್ತು ಇಲ್ಲಿ ಪಾಟ್ಸ್ ಶೇಪ್ಸ್ ನೋಡಿ ಯಾವ ಥರ ಇದೆ. ಇದು ಫ್ರಾಗ್ ಕಪ್ಪೆ ಥರ ಇದೆ. ಮತ್ತು ಇಲ್ಲೊಂದು ಸಿಲಿಂಡರ್ ಥರ ಇದೆ ಪಾಟು, ಈ ಕಡೆ ಕೂಡ ಕಪ್ಪೆ ಥರ ಇದೆ. ಇದೆಲ್ಲ ಸರೌಂಡಿಂಗ್, ಇಲ್ಲೆಲ್ಲ ಪಾಟ್ಸ್ ಇದ್ದಾವೆ, ಅಲ್ಲೂ ಮೇಲೆ ಪಾಟ್ಸ್ ಇದೆ. ಇಲ್ಲಿ ಇದು ಚೆನ್ನಾಗಿದೆ ನೋಡಿ, ಎಲ್ಲ ವುಡನ್ನಿಂದ ಮಾಡಿರೋದೇ ಇದೆ ಮೋಸ್ಟ್ ಆಫ್ ದ ಥಿಂಗ್ಸ್. ದಿಸ್ ಆಲ್ಸೋ ಲುಕ್ ಡಿಫ್ರೆಂಟ್. ಇದು ನೋಡಿ, ಮತ್ತು ಇಲ್ಲೇ ಕೇರಮ್ ಇದೆ. ಕೇರಮ್ ತೊಗೊಂಡೋಗಿದ್ದಾರೆ, ಆ್ಯಕ್ಚುಲಿ ಇವತ್ತು ತೊಗೊಂಡೋಗಿದ್ದಾರೆ ಬೇರೆಯವರು ಕೊಡೋಕ್ಕೇನು. ಮತ್ತು ಇಲ್ಲಿ ಫುಲ್ಲು ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು. ಮತ್ತು ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಪ್ಲ್ಯಾಂಟ್ಸ್ಗಳಿದ್ದಾವೆ. ಮತ್ತು ಇದು ನನಗೆ ಈ ಗೇಮ್ ಭಾಳ ಇಷ್ಟ ಆಯಿತು. ಸೊ ಇಲ್ಲೆಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಇಲ್ಲಿ ವುಡನ್ನಿಂದನೇ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ.
ಇದರ ಹೆಸರು ಧ್ರುವ್ ದಕ್ಷಿಣ್ ಅಂತ, ಇನ್ ವಯನಾಡ್. ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. Most dedicated resource of FIS. ಸೊ ಇಲ್ಲಿ ಇದೆಲ್ಲ ಬೆಡ್ಸ್ ಇಟ್ಟಿದ್ದಾರೆ. ಬೆಡ್ಸು, ಸೋಫಾ, ಯುನೋ ಕಾರ್ಡ್ಸ್. ಲೆಟ್ ಮಿ ಶೋ ದ ವಾಶ್ರೂಮ್. So ಇಲ್ಲಿ we have one big TV. ಸೊ ಇಲ್ಲಿ ಕೀಸ್ ಎಲ್ಲ ಬಿಟ್ಟಿದ್ದಾರೆ. ಅಲ್ಲಿ ಒಂದು ಪರ್ಸನ್ ಮಲ್ಕೊಂಡಿದ್ದಾರೆ, ಸೊ ಐ ಕಾಂಟ್ ಗೋ. ಇದು ಕಿಚನ್. ಸೊ ಕಿಚನಲ್ಲಿ ಕೆಟಲ್ಸ್ ಇದ್ದಾವೆ. ಮತ್ತು ನಾನು ಅವ್ರಿಗೆ ಹೇಳಿದ್ದೆ, ಅವರೇ ಮಿಲ್ಕ್ ಆನ್ ಮಾಡಿಕೊಟ್ರು, ಗ್ಯಾಸ್ ಖಾಲಿಯಾಗಿದೆ ಅಂತ. ಸೊ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಗ್ಯಾಸ್ ಸ್ಟವ್ಸ್ ಇದೆ, ಮತ್ತು ಬೇಕಾಗಿರೋ ಥಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಸ್ಮಾಲ್ ಕಿಚನ್. ಆ್ಯಂಡ್ ಇಲ್ಲಿಂದನೇ ಔಟ್ಸೈಡ್ ಹೋದರೆ ಹಿಂಗೆ ವ್ಯೂ ಕಾಣಿಸುತ್ತೆ. ಮತ್ತು ಐ ವಿಲ್ ಗೋ ರಿಟರ್ನ್. ಇಲ್ಲೊಂದು ಫ್ರಿಡ್ಜ್ ಕೊಟ್ಟಿದ್ದಾರೆ ನಮಗೆ. ಇದು ನನ್ನ ರೂಮು. ನನ್ನ ಫ್ರೆಂಡ್ ಮಲಗಿದ್ದಾಳೆ ಅವಳು. ಸೊ ಆಗಲೇ ನಾನು ಒಂದು ಎಂಟ್ರೆನ್ಸ್ ಹೇಳಿದ್ನಲ್ಲ, ಸೊ ಇದು ಆ ಸೆಕೆಂಡ್ ಎಂಟ್ರೆನ್ಸ್. ಈ ಕಡೆಯಿಂದನೂ ನಾವು ಎಂಟರ್ ಆಗ್ಬೋದು. ಈ ಕಡೆಯಿಂದ ಬಂದರೆ ವ್ಯೂ ಹಿಂಗೆ ಕಾಣುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಿಮಗೆ ಔಟ್ಸೈಡು ಪೂಲ್ ಮತ್ತು ವಿಂಗ್ಸ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಸ್ವಿಂಗ್ಸ್ ಮತ್ತು ಇಲ್ಲಿ ಕ್ರಿಕೆಟ್ ಕೋರ್ಟ್ ಕೂಡ ಇದೆ. ಇದು ಕ್ರಿಕೆಟ್ ಕೋರ್ಟ್ ಮತ್ತು ಥ್ರೋಬಾಲ್ ಎಲ್ಲದೂ ಇದೆ. ಮತ್ತು ಇಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸ್ಟೆಪ್ಸಿಂದ ಹತ್ಕೊಂಡು ಹೋದರೆ ನಿಮಗೆ ಪೂಲ್ ಇದೆ. ದಿಸ್ ಇಸ್ ಫಾರ್ ಹಸ್. ನಾನಂತೂ ಒಂದು ಸಲನೂ ಪೂಲ್ ಇಳ್ದಿಲ್ಲ. ನೆನ್ನೆ ಫೈರ್ ಕ್ಯಾಂಪಿಂಗ್ ಕೂಡ ಹಾಕಿದ್ರು. ಸೊ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ. ಸೊ ಇದೇ ನಮ್ಮದು, ಅಂದರೆ ಈ ಮನೆಗೆ, ಈ ವಿಲ್ಲಾಗೆ ಇದು ಫೈರ್ ಕ್ಯಾಂಪು. ಇದೆ ನೋಡಿ. ನೈಟ್ ಇನ್ನೂ ಮಸ್ತಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಬಾರ್ಬಿಕ್ಯೂ ಕೂಡ ಮಾಡ್ಕೋಬೋದು. ನಾವು ಮಾಡಿರಲಿಲ್ಲ, ಬೇರೆ ಯಾರೋ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಬಾರ್ಬಿಕ್ಯೂ. ಇವಾಗ ನಾನು ಟ್ರೀ ಹೌಸಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲ ಒಂದು ವಿಲ್ಲಾಗಳಿಗೂ ಟ್ರೀ ಹೌಸ್ ಇಟ್ಟಿದ್ದಾರೆ. ಸೊ ನಮ್ಮ ವಿಲ್ಲಾಗಿರೋ ಟ್ರೀ ಹೌಸ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಮತ್ತು ಇಲ್ಲೇ ಪೂಲಲ್ಲೇ ಈ ಒನ್ಸ್ ಯು ಡನ್ ವಿತ್ ದ ಪೂಲ್ ಯು ಹ್ಯಾವ್ ಆಪ್ಷನ್ ಟು ಟೇಕ್ ಶವರ್ ಹಿಯರ್. ಸೊ ಟ್ರೀ ಹೌಸ್ಗೆ ನಾವು ಹಿಂಗೆ ಹೋಗಬೇಕು. ನಾವು ಒಬ್ಬಳೇ ಹೋಗಿ ಭಯ ಆಗುತ್ತೆ, ಡೇಂಜರಸ್ ಅನಿಸುತ್ತದು.
ಬಿಕಾಸ್ ಜಾಗ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಜಾಕ್ ಫ್ರೂಟ್ಸ್ ಇದೆ. ಸೌಂಡ್ ಕೇಳಿ ಹಿಂಗಿದೆ, ಅದು ಭಯ ಆಗಿದೆ ಆ ಸೌಂಡು. ಒಟ್ನಲ್ಲಿ ನಾವು ಕಾಡು ಒಳಗಡೆ ಇದ್ದೀವಿ ನೋಡಿ. ಅಲ್ಲೊಂದು ಟ್ರೀ ಹೌಸ್ ಇದೆ. ಇಲ್ಲೊಂದು ಟ್ರೀ ಹೌಸ್ ಇದೆ. ಇದು ನಮ್ಮದಲ್ಲ, ಈ ವಿಲ್ಲ ಇಲ್ಲೇ ಇದೆಯಲ್ಲ, ಈ ವಿಲ್ಲಾದವರು. ನಮ್ದು ಯಾವುದಂದರೆ, ನಾವಿರೋ ವಿಲ್ಲಾದ ಯಾವುದಂದರೆ ಇದು ಮುಂದೆ ಕಾಣಿಸ್ತಾ ಇರಲ್ಲ, ಅದೇ ನಾವಿರೋ ಟ್ರೀ ಹೌಸ್. ನಂಗೆ ಇವಾಗ ಕ್ಯಾಮ್ರಾ ಹಿಡ್ಕೊಂಡು ಹತ್ತಕ್ಕಾಗಲ್ಲ, ಇಲ್ಲಾಂದರೆ ಹತ್ತಿ ತೋರಿಸ್ತಾ ಇದ್ದೆ ಹೇಗಿದೆ ಅಂತ. ಬಿಕಾಸ್ ಸ್ಟೆಪ್ಸ್ ನೋಡಿ ಇಲ್ಲಿ ತುಂಬ ಡಿಫಿಕಲ್ಟ್ ಇದೆ. ಒಂದೇ ಒಂದು ಇದಾಕಿದ್ದಾರೆ. ಆಮೇಲೆ ಈ ಕಡೆ ನೋಡ್ಬೋದು ನೀವು, ಏನಿಲ್ಲ, ಒಂದು 3 ಚೇರ್ ಹಾಕಿದ್ದಾರೆ, ಅದ್ರ ಜೊತೆ ಬುಕ್ಸ್ ಇಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿದೆಯಲ್ಲ, ಇಲ್ಲಿ ನಾವಿರೋದು ನಮ್ಮದಿಲ್ಲ. ಸೊ ಹಿಂಗಿಂದನೂ ರೂಟ್ ಇದೆ. ಈ ರೂಟಿಂದನೂ ಯು ಕ್ಯಾನ್ ಕನೆಕ್ಟ್. ಇದೊಂದು ರೂಟ್ ಇದೆ. ಇದು ಓನರ್ ವಿಲ್ಲ ಆ್ಯಕ್ಚುಲಿ, ಅವ್ರು ಇರ್ತಾರಂತ. ರೂಮ್ ಒಂದು ಬಿಟ್ಟು ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೆ. ಸೊ ಇವಾಗ ರೂಮ್ ಒಂದು ತೋರಿಸ್ಬಿಡ್ತೀನಿ. ಸೊ ಫ್ಯಾನ್ ಕೂಡ ಇದೆ, ಎ ಸಿ ಕೂಡ ಇದೆ. ಸೊ ಸಾರಿ ಮೆಸ್ಸಪ್ ಆಗಿದೆ, ಯಾಕಂದರೆ ನಮ್ಮ ಫ್ರೆಂಡ್ ಅವಳು ಇನ್ನೂ ತಿಂಡಿ ತಿಂತಾ ಇದ್ದಾಳೆ. ಸೊ ಅದಾದಮೇಲೆ ಶಿ ವಿಲ್ ಪ್ಯಾಕ್ ಹರ್ಸ್. ನಂದೆಲ್ಲ ಫುಲ್ ಪ್ಯಾಕ್ ಆಗಿದೆ. ಸೊ ಹಿಂಗಿದೆ ನೋಡಿ ರೂಮ್. ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ಐ ಲೈಕ್ ಇಟ್. ಇಲ್ಲಿಂದ ಹೋದರೆ ಸೆನ್ಸರ್ಸ್ ಇಟ್ಟಿದ್ದಾರೆ ಫಾರ್ ಲೈಟ್ಸ್. ಸೊ ಇಷ್ಟಿದೆ.